ಇಲ್ಲಿ ಎಲ್ಲಾ ಪ್ರಾಬ್ಲಮ್ ಇದೆ. ಇರೋದೆಲ್ಲವೂ ಪ್ರಾಬ್ಲಮ್ ಅಂತ ಹೇಳ್ತಿದ್ದೀರಾ. ಫಸ್ಟ್ ಬಂದು MLA ಇವ್ರಿದ್ರು ಮುನಿರತ್ನವರು. ಇವಾಗ ಅವ್ರು ಬರ್ತಾ ಇಲ್ಲ ಇಲ್ಲಿ. ಇವಾಗ ಕುಸುಮ ಅವ್ರು ಇದಾರೆ ಇಲ್ಲಿ ಕಾಂಗ್ರೆಸ್ನವರು. ಈಗ ಇವ್ರಿಗೆ ಕಾಂಪಿಟೇಷನ್ ಬಿದ್ದು ಏನು ಕೆಲಸಗಳು ಮಾಡ್ತಾ ಇಲ್ಲ. ನೀವ್ ಹೇಳ್ತಾ ಇದ್ದೀರಾ ಅಂದ್ರೆ ಕಾಂಪಿಟೇಷನ್, ರಾಜಕೀಯದಲ್ಲಿ ಕಾಂಪಿಟೇಷನ್ ಇರೋದ್ರಿಂದಾಗಿ ಕ್ಷೇತ್ರದಲ್ಲಿ ಕೆಲಸಗಳಾಗ್ತವೆ. ಈಗ ಅವರು MLA ಮೊದಲು ಮುನಿರತ್ನವ್ರು ಬರೋರು, ಇವಾಗ ಅವ್ರು ಬರ್ತಾ ಇಲ್ಲ. ಈ ಕುಸುಮ ಅವರೇ ಇಲ್ಲೆಲ್ಲ ಫುಲ್ ಆಗಿ ಇದ್ ಮಾಡ್ತಾ ಇರೋದು. ಅವ್ರು ಇನ್ನೇ ಎಲೆಕ್ಷನ್ ಗೆದ್ದಿಲ್ಲ, ಅದರಿಂದ ಸ್ವಲ್ಪ ಪ್ರಾಬ್ಲಮ್. ಹಾಗಾದ್ರೆ ಕುಸುಮ ಅವ್ರು ಬಂದ್ರೆ ಕೆಲಸ ಮಾಡ್ತಾರ ಅಂತ ಹೇಳ್ತೀರಾ, ಮುನಿರತ್ನ ಅವ್ರು ಇದ್ರು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದೀರಾ? ಇಬ್ರು ಇದ್ರು ಕೆಲಸ ಮಾಡಕ್ ಆಗಲ್ಲ. ಯಾಕಂದ್ರೆ ಅವ್ರು ಬಂದಾಗ ಮಾತ್ರ ಒಂದ್ ವರ್ಷ 2 ವರ್ಷ ಮಾಡ್ತಾರೆ. ಅದಾದ್ಮೇಲೆ ನಾವೇ ಹುಡ್ಕೊಂಡು ಹೋಗ್ಬೇಕು ಅವ್ರ ಮನೆ ಹತ್ರ. ಹೌದು, ಈಗ ಏನಾದ್ರು ಬೇಕು ಅಂದ್ರೆ ಒಂದ್ 10 ಜನ ಆ ಲೈನ್ ಅಲ್ಲಿ ಆ ಮನೆ ರೋಡ್ ಒಂದ್ 10 ಜನ ನಿಂತ್ಕೊಂಡು ಅವ್ರ ಮನೆ ಹತ್ರ ಹೋಗ್ಬೇಕು. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಅವ್ರು ಬರ್ತಾರೆ, ಮಿಕ್ಕಿ ಟೈಮಲ್ಲಿ ಎಲ್ಲ ನಾವೇ ಹೋಗ್ಬೇಕು. ಇಲ್ಲೂ ಸ್ಕೈ ವಾಕ್ ಇಲ್ಲ. ಮೇಯ್ನ್ ಆಗಿ ನೋಡಿ, ಇಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಬಸ್ಸಲ್ಲಿ ಬರ್ಬೇಕಾದ್ರೆ 3 ಆಕ್ಸಿಡೆಂಟ್ ಆಗಿದೆ. ನಾವು ಹೋಗಕ್ಕೆ ಭಯ ಬೀಳ್ತಾರೆ. ಆದ್ರೂ ಹೆಂಗಸರು ಧೈರ್ಯವಾಗಿ ಹೋಯ್ತಿದ್ದಾರೆ. ಆದ್ರೆ ಏನು ಮಾಡಕ್ ಆಯ್ತಾ ಇಲ್ಲ. ಇಲ್ಲಿ ಸ್ಕೈ ವಾಕ್ ಇಲ್ಲೊಂದು ಇರಬೇಕು, ಅಲ್ಲಿದೆ. ಇಲ್ಲಿ ಬಿಟ್ರೆ ಎಲ್ಲಿಲ್ಲ. ಲಗೇರಿ ಬ್ರಿಡ್ಜಿಗೆ ಹೋಗಿ ಅಲ್ಲಿ ರೊಟೇಟ್ ಆಗಬೇಕು. ಅಲ್ಲಿ ಗಂಟ ಏನು ಮಾಡಕ್ಕಾಗಲ್ಲ, ತುಂಬಾ ಕಷ್ಟ. ಈಗ ಮಕ್ಕಳೆಲ್ಲ ಈ ಕ್ರಾಸ್ ನ ದಾಟ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಅಲ್ಲಿಂದ ಅಂದ್ರೆ ಈಗ ಎಕ್ಸಾಮ್ಸ್ ಇರ್ತವೆ, ಮಕ್ಕಳಿಗೆ ಲೇಟ್ ಆಗುವಂತ ಸಂದರ್ಭ ಇರುತ್ತೆ, ರೋಡ್ ಕ್ರಾಸ್ ಮಾಡಕ್ಕಾಗಲ್ಲ, ತಂದೆ ತಾಯಿಗಳ ಜೊತೆಗೆ ಇರಲ್ಲ ಯಾವಾಗ್ಲೂ. ಹೇಗೆ ಸರ್ ಅವರೆಲ್ಲ? ಹೇಗೆ? ನಮ್ಮ ಅಣ್ಣನ ಮಗಳೂನು ಅಷ್ಟೇ ಅಪೋಲೋ ಸ್ಕೂಲ್ ಓದ್ತಿದ್ಲು. ನಮ್ಮ ಅಣ್ಣನ ಮಗ ಮೋಹನ್ ಸನೇರಿಯಾ ಸ್ಕೂಲ್ ಓದ್ತಿದ್ರು. ಪಾಪ ಇಲ್ಲಿಂದ ರೋಡ್ ದಾಟ್ಕೊಂಡೇ ಹೋಗ್ಬೇಕು. ನಮಗ್ ಭಯ. ಒಂದ್ ಜನ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನೋಡಿ, ಹಿಂಗ್ ಬಸ್ ಬರ್ತಾ ಇರೋದು ಆಪೋಸಿಟ್ ಏನಿರಲ್ಲ ಅಂತ ಹಿಂಗ್ ಹೋದಾಗ ಅಲ್ಲಿಂದ ಕಾರ್ ಸ್ಪೀಡ್ ಆಗಿ ಬಂದು ಗುಡ್ತಾನೆ, ಆಕ್ಸಿಡೆಂಟೇ ಆಗುತ್ತೆ. ನಮ್ಮ ಮನೆ ಹಿಂದೆಗಡೆ ರೋಡಲ್ಲಿ ಒಬ್ರಿಗೆ ಆಕ್ಸಿಡೆಂಟ್ ಆಗಿ ಕಾಲು ಹೋಯ್ತು. ಮತ್ತೆ ಇನ್ನು ಕೆಲ್ಸದಿಂದ ಬರ್ಬೇಕಾದ್ರು ಇಬ್ರು ಯಾರೇ ಕೆಲ್ಸದವ್ರು ಬಸ್ ಹತ್ಕೊಂಡು ಹೋಗಿ ಇಬ್ರು ಸತ್ರು. ಯಾರು ಕೇಳೋರಿಲ್ಲ, ಏನೂ ಇಲ್ಲ. ಏನ್ ಮಾಡ್ತೀರಾ? ಸುಮ್ನೆ ಬಂದಾಗ ಅವ್ರ ಮನೆಗೆ ಶಾಂತಿವಾಗಿ ಒಂದ್ 10,000 20,000 ಕೊಟ್ಬಿಟ್ರೆ ಮುಗ್ದೋಗುತ್ತೆ. ಆಮೇಲೆ ನಾಳೆ ದಿವಸ ಯಾರು ಕೇಳಲ್ಲ. ಅಂದ್ರೆ ನಿಮ್ಮ ಪ್ರಕಾರ ಜನನಾಯಕರು ಅಧಿಕಾರಿಗಳು ಅಂತ ಅನಿಸ್ಕೊಂಡಿರೋರು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಸರ್? ಏನು ಮೇಡಮ್, 50-50 ಮೇಡಮ್. ಸುಮ್ಮನೆ ಏನೋ ಒಂದು ಒಪ್ಪಂದಕ್ಕೋಸ್ಕರ ಮಾಡೋದಷ್ಟೇ. ಈಗ ಏನಾದ್ರು ಆ ಮಗು ಅಳ್ತಿದ್ದಾಗ ಅಳ್ಬೇಡ ಕಣ ಅಂತ ಒಂದು ಬಿಸ್ಕೆಟ್ ಕೊಡ್ತಾರಲ್ಲ, ಅದೇ ಥರ ಆ ಮಗುಗೆ ಬಿಸ್ಕೆಟ್ ಇಟ್ಬಿಟ್ರೆ ಅಲ್ಲೂ ನಿಂತು ಬಿಡುತ್ತೆ. ಆಮೇಲೆ ಅವ್ರ ಕೆಲಸ ಅವ್ರು ಮಾಡ್ತಾರೆ, ಇವ್ರ ಕೆಲಸ ಇವ್ರು ಮಾಡ್ತಾರೆ ಅಷ್ಟೇ. ಹೌದು ಸರ್, ಈಗ ಎಲ್ಲದ್ರ ಬೆಲೆಗಳು ಜಾಸ್ತಿ ಆಗ್ತಿದಾವೆ. ಒಂದು ಕುಟುಂಬವನ್ನ ನಡೆಸ್ತಾ ಇರ್ತೀರ ತಾವು, ತಮಗ್ ಗೊತ್ತಿರುತ್ತೆ ಬೆಲೆ ಏರಿಕೆ ಅನ್ನುವಂಥದ್ದು ಯಾವ ರೀತಿಯಾಗಿ ನಿಮ್ಮನ್ನ ಸುಡ್ತಾ ಇದೆ ಅಂತ ಹೇಳಿ. ಸೊ ನಿಮ್ಗೆ ಎಷ್ಟು ಮಟ್ಟಿಗೆ ಸುಡ್ತಾ ಇದೆ ಬೆಲೆ ಏರಿಕೆ? ಬೆಲೆ ಏರಿಕೆ ನಮಗ್ ಮಾತ್ರ ಆಯ್ತಲ್ಲ ಮೇಡಮ್, ಎಲ್ಲರಿಗೂ ಆಯ್ತಿದೆ. ಅದು ನಾವು ಒಬ್ರು ಮಾತಾಡಿದ್ರೆ ಏನಕ್ಕೂ ಇದಾಗಲ್ಲ. ಈಗ 10 ಜನಕ್ಕೂ ಎಲ್ರಿಗೂ ಆಗೋದ್ರಿಂದ ಎಲ್ರು ಮಾತಾಡ್ಬೇಕು. ಒಬ್ರು ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಈಗ ನನಗ್ ಮಾತ್ರ ಜಾಸ್ತಿ ಆಗಿದೆ ಅಂದ್ರೆ ಮಾತಾಡ್ಬೋದು, ಎಲ್ರಿಗೂ ಜಾಸ್ತಿ ಆಗಿರೋದ್ರೆ ಒಬ್ರಿಗೊಬ್ರು ಯಾರು ಮಾತಾಡ್ತಾ ಇಲ್ಲ. ಈ ಫ್ರೀ ಮಾಡೋದ್ರಿಂದ ತುಂಬಾ ತಪ್ಪಾಯ್ತಿದೆ. ಹಾಸ್ಪಿಟ್ಲು ಫ್ರೀ ಮಾಡಿಕೊಡ್ಲಿ, ಸ್ಕೂಲ್ಗಳು ಫ್ರೀ ಮಾಡಿಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ. ನಮ್ಮ ಸ್ಕೂಲು ಹಾಸ್ಪಿಟ್ಲ್ ಫ್ರೀ ಮಾಡ್ಕೊಡ್ದಿರ ಬಸ್ಗಳಿಗೆ ಅನುಕೂಲ ಮಾಡಿಕೊಟ್ಬಿಟ್ಟು ತಿರ್ಗಾ ಟ್ಯಾಕ್ಸ್ ನಮ್ಮ ಮೇಲೆ ಹಾಕ್ತಿದ್ದಾರೆ. ಈಗೇನು ಲೇಡೀಸ್ ಬೆಳಗ್ಗೆ ಹೋದ್ರೆ ಈವ್ನಿಂಗ್ ಬರ್ತಾರೆ ಅಷ್ಟೇನೆ. ಏನೋ ಒಂದು 10 ರೂಪಾಯಿ ಕೊಟ್ಟು ಅವರೇ ಹೋಗಿ ಬರ್ತಾರೆ, ಆರಾಮಾಗಿರ್ತಾರೆ, ಏನು ತೊಂದರೆ ಇಲ್ಲ. ನಮ್ಗೆ ಮೈನ್ ಹಾಸ್ಪಿಟ್ಲು ಸ್ಕೂಲ್ ಫೆಸಿಲಿಟಿ ಮಾಡಿಕೊಟ್ರೆ ಮಕ್ಳು ಭಯ ಇರಲ್ಲ. ಯಾವ್ದು ಮಕ್ಳಿಗೆ ಭಯ ಇದ್ರೆ ಜ್ವರ ಅಂತ ಟಕ್ಕಂತ ಹಾಸ್ಪಿಟ್ಲಿಗೆ ಹೋಗ್ಬೋದು. ಯಾವ ಹಾಸ್ಪಿಟ್ಲಿಗೆ ಹೋದ್ರೆ ಅವ್ನು 10,000 ತೊಗೊಂತಾನೋ 50,000 ತೊಗೊಂತಾನೋ ನಮಗೆ ಭಯ.